2004ರಲ್ಲಿ ಸಿಎಂ ಆಗಲಿಲ್ಲ ಏಕೆ? ಎಸ್ಎಂ ಕೃಷ್ಣ 1999ರಿಂದ 2004ರವರೆಗೆ ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ಎಸ್ಎಂ ಕೃಷ್ಣಗೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಮಿಂಚುವ ಅವಕಾಶವೇ ಸಿಗಲಿಲ್ಲ. 2004ರಲ್ಲಿ ಅವಧಿ ಪೂರ್ವ ಚುನಾವಣೆಗೆ ಹೋದರೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ. ಈ ವೇಳೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡರೂ ಎಸ್ಎಂ ಕೃಷ್ಣಗೆ ಸಿಎಂ ಆಗೋ ಅವಕಾಶ ಕೈತಪ್ಪಿತ್ತು. ಇದಾದ ಮೇಲೆ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ನಡೆದೇ ಹೋಯಿತು. ಸಿದ್ದು ಕಾಂಗ್ರೆಸ್ಗೆ, ಕೃಷ್ಣ ದಿಲ್ಲಿಗೆ. 2004ರಲ್ಲಿ ಎಸ್ಎಂ ಕೃಷ್ಣ ಸಿಎಂ ಹುದ್ದೆ ಕಳೆದುಕೊಂಡ ಮೇಲೆ ಮುಂದೇನು ಅನ್ನೋ ಪ್ರಶ್ನೆ ಎದುರಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಆಗ ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರಲಿಲ್ಲ. ಕೃಷ್ಣರನ್ನ ಕಡೆಗಣಿಸಬಾರದು ಎಂದು ನಿರ್ಧರಿಸಿದ್ದ ಸೋನಿಯಾ ಗಾಂಧಿ ಟೀಮ್ ಕೃಷ್ಣರನ್ನ ದಿಢೀರ್ ಎಂದು ರಾಜ್ಯಪಾಲರನ್ನಾಗಿ ಮಾಡಿತು. ಅದೇ ವೇಳೆಗೆ ಅದಾಗಲೇ ಅಹಿಂದ ಲೀಡರ್ ಆಗಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ರು. ಜೆಡಿಎಸ್ನಿಂದ ಮುನಿಸಿಕೊಂಡು ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಈಗ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಸಿದ್ದರಾಮಯ್ಯ ಸಿಎಂ, ಕೃಷ್ಣ ರಾಜೀನಾಮೆ. ಅದು 2012ರ ಸಮಯ. ಕೇಂದ್ರದಲ್ಲಿ ಕೃಷ್ಣ ಮಂತ್ರಿಯಾಗಿದ್ದರು, ಪ್ರಭಾವಿಯೂ ಆಗಿದ್ರು. ಕೇಂದ್ರ ವಿದೇಶಾಂಗ ಸಚಿವರಾಗಿ 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು. ಆದರೆ ಅನಾರೋಗ್ಯ ಕಾರಣದಿಂದ ಅವರು ಆ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಅವರ ಕೆಲವು ಭಾಷಣಗಳು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದರಿಂದ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬೇಕಾಯಿತು. ಈ ವೇಳೆ ರಾಜ್ಯ ರಾಜಕೀಯಕ್ಕೆ ವಾಪಸ್ಸಾದ ಕೃಷ್ಣಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ. ಎರಡು 2012ರಲ್ಲಿ ರಾಜ್ಯಕ್ಕೆ ವಾಪಸ್, 2013ರಲ್ಲಿ ಸಿದ್ದು ಸಿಎಂ. 2012ರಲ್ಲಿ ಕೇಂದ್ರದಿಂದ ರಾಜ್ಯ ರಾಜಕೀಯಕ್ಕೆ ಮರಳಿದ ಕೃಷ್ಣಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅವರು ನಿರೀಕ್ಷಿಸಿದ ಸ್ಥಾನಮಾನ ಸಿಗಲಿಲ್ಲ. ಅದಾಗಲೇ ರಾಜ್ಯ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಎಂಬ ಮಾಸ್ ಲೀಡರ್ ಆವರಿಸಿದ್ರು. 2005ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದ ಸಿದ್ದರಾಮಯ್ಯ 2013ರಲ್ಲೇ ಮುಖ್ಯಮಂತ್ರಿ ಪದವಿಯನ್ನ ಅಲಂಕರಿಸಿದ್ರು. ಸಿದ್ದರಾಮಯ್ಯ ಪವರ್ಫುಲ್, ಕೃಷ್ಣ ಪವರ್ಲೆಸ್. ಒಂದೆಡೆ ಸಿದ್ದರಾಮಯ್ಯ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿ ಬೆಳೆದಿದ್ರೆ, ಇತ್ತ ಕೃಷ್ಣ ಅವರ ಪ್ರಭಾವ ಕುಗ್ಗುತ್ತಲೇ ಹೋಯಿತು. ಇದು ಎಸ್ಎಂ ಕೃಷ್ಣ ಅವರ ಮುನಿಸಿಗೆ ಕಾರಣವಾಗಿತ್ತು. ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೇಳಿಕೊಂಡಿದ್ದರೂ ಅದಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ಮನ್ನಣೆ ದೊರೆಯಲಿಲ್ಲ. ಇದರಿಂದ ಸಾಕಷ್ಟು ಬೇಸರಗೊಂಡಿದ್ದ ಅವರು ನರೇಂದ್ರ ಮೋದಿ ಪ್ರಧಾನಿಯಾದ ಕೆಲವು ವರ್ಷಗಳ ಬಳಿಕ ಬಿಜೆಪಿಯತ್ತ ಮುಖ ಮಾಡಿದ್ರು. ಎಸ್ಎಂ ಕೃಷ್ಣ ಬಿಜೆಪಿ ಸೇರಿದ್ದು ರಾಜಕೀಯ ವಲಯದಲ್ಲೂ ಸಾಕಷ್ಟು ಟೀಕೆಗೆ ಕಾರಣವಾಯಿತು.